ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಸೆಕೆಂಡರಿ ಸ್ಕೂಲ್ ಅಸಿಸ್ಟೆಂಟ್ ಗ್ರೇಡ್ 2 ಹುದ್ದೆಗಳು ಅಂದರೆ HSTR ಪ್ರೌಢಶಾಲಾ ಶಿಕ್ಷಕರಾಗಲು ಏನೆಲ್ಲ ಅರ್ಹತೆಗಳು ಬೇಕು, ಯಾವ ರೀತಿ ನೇಮಕಾತಿ ಮಾಡ್ಕೋತಾರೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಪ್ರೌಢಶಾಲಾ ಶಿಕ್ಷಕರನ್ನ 2 ರೀತಿ ನೇಮಕಾತಿ ಮಾಡ್ಕೋತಾರೆ. ಒಂದು ಬಡ್ತಿಯ ಮೂಲಕ, ಇನ್ನೊಂದು ನೇರ ನೇಮಕಾತಿ ಮೂಲಕ. ಎರಡಕ್ಕೂ ಕೂಡ 50-50%. ನೇರ ನೇಮಕಾತಿಗೆ 50%, ಬಡ್ತಿಗೆ 50%. 100 ಹುದ್ದೆಗಳಿದ್ರೆ ಅದಕ್ಕೆ 50 ಹುದ್ದೆಗಳು, ಇದಕ್ಕೆ 50 ಹುದ್ದೆಗಳು. ನೆಕ್ಸ್ಟ್, ಕಲಾ ಶಿಕ್ಷಕರಾಗಲು ಏನೆಲ್ಲ ಅರ್ಹತೆಗಳು ಬೇಕು? 2016 ಗೆಜೆಟ್ ಆದೇಶದಂತೆ ಕಲಾ ಶಿಕ್ಷಕರಾಗಲು ಅಂದರೆ ಸಮಾಜ ವಿಜ್ಞಾನ ಶಿಕ್ಷಕರಾಗಲು ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಸೋಸಿಯಾಲಜಿ ಈ ವಿಷಯಗಳನ್ನು ಪದವಿಯಲ್ಲಿ ಅಭ್ಯಾಸ ಮಾಡಿರಬೇಕು, ಓದಿರಬೇಕು ಮತ್ತು BEd ಪದವಿಯನ್ನು ಹೊಂದಿರಬೇಕು. ಸರ್, ಪದವಿಯಲ್ಲಿ ಅಷ್ಟು ಸಬ್ಜೆಕ್ಟ್ಗಳನ್ನ ಓದಿರ್ಬೇಕು ಸರ್? ಇಲ್ಲ, ಕೇವಲ ಯಾವುದಾದ್ರೂ 2 ಸಬ್ಜೆಕ್ಟ್ಗಳನ್ನ ಓದಿದ್ರೆ ಸಾಕು. ನೆಕ್ಸ್ಟ್, ವಿಜ್ಞಾನ ಶಿಕ್ಷಕರು. ವಿಜ್ಞಾನ ಶಿಕ್ಷಕರಲ್ಲಿ ಮೊದಲನೇದು ಭೌತಶಾಸ್ತ್ರ ಶಿಕ್ಷಕರು. ಭೌತಶಾಸ್ತ್ರ ಶಿಕ್ಷಕರಾಗಲು ಪದವಿಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಈ ವಿಷಯಗಳನ್ನು ಓದಿರಬೇಕು. ಕಂಪಲ್ಸರಿ ಮ್ಯಾಥಮೆಟಿಕ್ಸ್ ಅನ್ನು ಓದಿರಬೇಕು. ಮ್ಯಾಥಮೆಟಿಕ್ಸ್ ಪ್ಲಸ್ ಇತರ ಯಾವುದಾದ್ರೂ ಒಂದು ಸಬ್ಜೆಕ್ಟು, ಕೆಮಿಸ್ಟ್ರಿ ಆರ್ ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್. ನೆಕ್ಸ್ಟ್, ಭಾಷಾ ಶಿಕ್ಷಕರು. ಭಾಷಾ ಶಿಕ್ಷಕರಾಗಬೇಕು ಅಂದರೆ ಪದವಿಯಲ್ಲಿ ನೀವು ಕಡ್ಡಾಯವಾಗಿ ಐಚ್ಛಿಕ ವಿಷಯವನ್ನಾಗಿ ಭಾಷೆಯನ್ನು ಆಯ್ದುಕೊಂಡಿರಬೇಕು, ಆ ಭಾಷೆಯನ್ನೇ ಆಯ್ದುಕೊಂಡಿರಬೇಕು. ನೆಕ್ಸ್ಟ್, BEd ಪದವಿಯನ್ನು ಹೊಂದಿರಬೇಕು. BEd ಅಲ್ಲಿ ಸೇಮ್ ಭಾಷಾ ಮಾಧ್ಯಮವನ್ನು ಒಂದು ಬೋಧನಾ ವಿಧಾನವಾಗಿ ನೀವು ಓದಿರಬೇಕು, ಬೋಧನಾ ಶಾಸ್ತ್ರವಾಗಿ ಓದಿರಬೇಕು. ಎಲ್ಲ ಶಿಕ್ಷಕರಿಗೂ ಸೇಮ್. ಏನು ತಾವು ಸಮಾಜ ವಿಜ್ಞಾನ ಅಂತ ಆಯ್ಕೆ ಮಾಡ್ಕೋತೀರಾ, ಅಲ್ಲೂ ಕೂಡ ನೀವು ಸಮಾಜ ವಿಜ್ಞಾನವನ್ನ ಬೋಧನಾ ಶಾಸ್ತ್ರವಾಗಿ ಓದಿರಬೇಕು. ಸೈನ್ಸ್ಗೂ ಕೂಡ ನೀವು ಸೈನ್ಸ್ ಸಂಬಂಧಿಸಿದಂತಹ ವಿಷಯಗಳನ್ನ ಬೋಧನಾ ಶಾಸ್ತ್ರವಾಗಿ ಓದಿರಬೇಕು. ಅದರ ಜೊತೆಗೆ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಶಿಕ್ಷಕರು 1ರಿಂದ 10ನೇ ತರಗತಿವರೆಗೆ ತಾವು ಯಾವ ಭಾಷಾ ಮಾಧ್ಯಮವನ್ನ ಆಯ್ಕೆ ಮಾಡ್ಕೋತೀರಿ. ಭಾಷಾ ಮಾಧ್ಯಮ ಅಂದ್ರೆ ಈಗ ನಾನು ಕನ್ನಡ ಭಾಷಾ ಮಾಧ್ಯಮವನ್ನು ಆಯ್ಕೆ ಮಾಡ್ಕೊಂಡು ಸಮಾಜ ವಿಜ್ಞಾನ ಶಿಕ್ಷಕರಾಗ್ತೀನಿ ಅಂದ್ರೆ ಸಮಾಜ ವಿಜ್ಞಾನ ಶಿಕ್ಷಕ ಕನ್ನಡ ಮಾಧ್ಯಮ, ಸಮಾಜ ವಿಜ್ಞಾನ ಶಿಕ್ಷಕ ಇಂಗ್ಲಿಷ್ ಮಾಧ್ಯಮ, ಉರ್ದು ಮಾಧ್ಯಮ, ತೆಲುಗು ಮಾಧ್ಯಮ, ಇತರ ಮಾಧ್ಯಮಗಳಿದೆಯಲ್ಲ ಆ ಮಾಧ್ಯಮ ಶಿಕ್ಷಕನಾಗಬೇಕು ಅಂದ್ರೆ ನಾವೇನ್ ಮಾಡಿರ್ಬೇಕು ಅಂದ್ರೆ 1ರಿಂದ 10ನೇ ತರಗತಿಯವರೆಗೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನ ಆಯ್ಕೆ ಮಾಡಿಕೊಂಡು ಓದಿರ್ಬೇಕು. ಅಥವಾ ಡಿಗ್ರಿನಲ್ಲಿ ನೀವು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಆ ಭಾಷೆಯನ್ನು ಓದಿರ್ಬೇಕು. ಅಥವಾ KEA ನಡೆಸ್ತಕ್ಕಂತಹ ಲ್ಯಾಂಗ್ವೇಜ್ ಪರೀಕ್ಷೆಗಳಲ್ಲಿ ಅಂದ್ರೆ ಉದಾಹರಣೆಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಪರೀಕ್ಷೆಗಳನ್ನ ಉತ್ತೀರ್ಣರಾಗಿರ್ಬೇಕು. ಅಥವಾ UGC ಮಾನ್ಯತೆ ಪಡೆದಿರತಕ್ಕಂತಹ ವಿಶ್ವವಿದ್ಯಾಲಯಗಳಲ್ಲಿ ಆ ಭಾಷೆಯ ಡಿಪ್ಲೊಮಾ ಇನ್ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್, ಪರೀಕ್ಷೆಗಳು 2 ರೀತಿ ಪರೀಕ್ಷೆಗಳಿದೆ. ಒಂದು ಪೇಪರ್ 1, ಎರಡನೇದು ಪೇಪರ್ 2. ಪೇಪರ್ 1 ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನ ಹೊಂದಿರುತ್ತದೆ. ಪೇಪರ್ 2 ಅದು ನಮ್ಮ ಸಬ್ಜೆಕ್ಟ್ ಸಂಬಂಧತಹ ಪರೀಕ್ಷೆಯಾಗಿರ್ತದೆ. ಇನ್ನು ಪರೀಕ್ಷೆ ಮುಗೀತು. ಪರೀಕ್ಷೆ ಮುಗಿದ್ಮೇಲೆ ಯಾವ ರೀತಿ ನಮ್ಮ ವೈಟೇಜ್ ಸ್ಕೋರ್ ಅನ್ನ ಅಂದ್ರೆ ನಮ್ಮ ಪರ್ಸೆಂಟೇಜ್ ಯಾವ ತರ ತೆಗಿತಾರೆ ಅಂದ್ರೆ ನಮ್ಮ ಪದವಿಯಲ್ಲಿ 20% ಮತ್ತೆ BEd ಅಲ್ಲಿ 10%. ಪದವಿಯಲ್ಲಿ 20, BEd ಅಲ್ಲಿ 10, 30 ಪ್ಲಸ್ 70% CET ಇದೆ. CETಗೆ ಬಹುಪಾಲು ಇರೋದ್ರಿಂದ ನಾವು ಹೆಚ್ಚಿನ ಆದ್ಯತೆಯನ್ನ CET ಕೊಡೋಣ. ನೆಕ್ಸ್ಟ್, ಸಂಬಳ ಮತ್ತು ಸವಲತ್ತುಗಳು. ಹೈಸ್ಕೂಲ್ ಟೀಚರ್ಗೆ ಏನ್ ಸಂಬಳ ಇದೆ ಬೇಸಿಕ್ ಅಂದ್ರೆ ಮೂಲ ವೇತನ 54,175 ರೂಪಾಯಿ ಇಂದ ಹಿಡಿದು 94,400 ರೂಪಾಯಿವರೆಗಿದೆ. ನೆಕ್ಸ್ಟ್, HRA ಮತ್ತೆ DA ಎಲ್ಲ ಸೇರಿಸಿ ಸುಮಾರು 70ರಿಂದ 75,000 ಪ್ರೆಸೆಂಟ್. ಇವತ್ತಿನ ಸಂಬಳ ನೋಡಿದ್ರೆ 54,175 ಲೆಕ್ಕ ಹಾಕಿದ್ರೆ ಅಷ್ಟು ಬರುತ್ತೆ. ಹಾಗಾಗಿ ಉತ್ತಮ ಸಂಬಳವನ್ನು ಹೊಂದಿರತಕ್ಕಂತಹ ಒಂದು ಉದ್ಯೋಗ ಆಗೈತೆ. ಈಗಾಗಲೇ TET ಕೇಳ್ತಾ ಇದ್ರಿ, ಇದರಲ್ಲಿ TET ಅನ್ವಯ ಆಗುತ್ತಾ ಅಂತ? ಇಲ್ಲ, TET ನಾಟ್ ಅಪ್ಲಿಕೇಬಲ್. TET ಇದಕ್ಕೆ ಅನ್ವಯಿಸುವುದಿಲ್ಲ.
ಕೇಂದ್ರ ಸರ್ಕಾರದ PGT ಹುದ್ದೆಗಳಿಗೂ TET ಇಲ್ಲ. ನಮ್ಮ ರಾಜ್ಯ ಸರ್ಕಾರದಂತಹ ಯಾವುದೇ ಹೈಸ್ಕೂಲ್ ಹುದ್ದೆಗಳಿಗೂ PGT ಹುದ್ದೆಗಳಿಗೂ ನಮ್ಮಲ್ಲೂ ಕೂಡ ಇಲ್ಲ. ಏನಿದ್ರು 6 to 8 1 to 5ಗೆ ಮಾತ್ರ TET ಇದೆ. 8ರಿಂದ 12ನೇ ತರಗತಿಯವರೆಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ TET ಇಲ್ಲ. ಹಾಗಾಗಿ ಏನೆಲ್ಲ BSc ಮಾಡಿಕೊಂಡು B.Ed ಮಾಡಿರ್ತೀರಿ ತಾವೆಲ್ಲರೂ ಕೂಡ ಇದಕ್ಕೆ ಅರ್ಹರಾಗಿರ್ತೀರಿ. ಈಗಾಗಲೇ TET ಕೀ ಆನ್ಸರ್ ಬಿಟ್ಟಿದ್ದಾರೆ, ಮತ್ತೆ ಫೈನಲ್ ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ. ಮತ್ತೆ ಹೋಲ್ಡ್ TET ಪಾಸ್ ಆಗಿದಂಥವ್ರು ಅಂದ್ರೆ ಹಿಂದೆ ಪಾಸ್ ಆಗಿರ್ತಂಥವ್ರು ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅವ್ರಿಗೂ ಕೂಡ ಲಿಂಕ್ ಅನ್ನ ಬಿಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೋಬಹುದು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ HSTR ಮತ್ತೆ GPT PST ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಇರ್ತೀವಿ. ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಏನಾದ್ರೆ ಸಲಹೆಗಳಿದ್ರೆ, ಏನಾದ್ರೂ ಅನಿಸಿಕೆಗಳಿದ್ರೆ, ಏನಾದ್ರೂ ಗೊಂದಲಗಳಿದ್ರೆ, ಪ್ರಶ್ನೆಗಳಿದ್ರೆ ಕಾಮೆಂಟಲ್ಲಿ ಕೇಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.